ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರೂ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶ್ರೀರಂಗಪಟ್ಟಣಕ್ಕೆ. ಅಲ್ಲಿಂದ ಹೋಗ್ಬಿಟ್ಟು ಬಂದು ಇವತ್ತೆಲ್ಲ ಸ್ವಲ್ಪ ಉಳ್ಕೊಂಡಿರೋದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗಬೇಕು. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ, ಏನೇನು ತೊಗೊಂಡೆ ಬನ್ನಿ ತೋರಿಸ್ತೀನಿ. ಅದೇನದು ಕಡ್ಡಿಗಳು ನೋಡಲಿ, ಕಡ್ಡಿ ಗೇರಿ ಹಣ್ಣ. ರೆಡ್ ಗ್ರೀನು. ಅಲ್ಲ, ಅಲ್ಲೆಲ್ಲ ಹೊರಗಡೆ ಏನೇನೋ ಮಾರ್ತಾಯಿದ್ರು, ಸೀಬೆಹಣ್ಣು ಅಂತ. ನಾವು ಗೇರಿ ಹಣ್ಣು ಅಂತ ಅಂದ್ಕೊಂಡ್ವಿ, ಅದು ರೆಡ್ಡು ಮತ್ತು ಗ್ರೀನು. ಅದು ಗೇರೆ ಹಣ್ಣಲ್ಲ, ಪನ್ನೀರ್ ಹಣ್ಣು ಅಂತ ಅಂತೆ. ಅದು ನಾನು ಇಲ್ಲಿವರೆಗೂ ಕೇಳೂ ಇರಲಿಲ್ಲ, ಒಂದು ಸಲ ನೋಡೂ ಇರಲಿಲ್ಲ ಅದನ್ನು. ಸುಮಾರು ಏನೇನೋ ಮಾರ್ತಾಯಿದ್ರು. ಅದೇನೋ ಒಂಥರ ಕಡ್ಡಿಗಳ ಥರ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಮಾರ್ತಾಯಿದ್ರು. ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋದಂತೆ. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಏನು ಕೇಳಿದ್ರೂ 1 to ಡಬಲ್ ರೇಟ್ ಹೇಳ್ತಾ ಇದ್ದಾರೆ. ನಾವು ಹೊರಗಡೆ ಕೇಳೋ ರೇಟ್ಗೂ ಇಲ್ಲಿ ರೇಟ್ಗೂ ಎಲ್ಲ 1 to ಡಬಲ್ ಇರುತ್ತೆ. ಹೂವಾದರೂ ಅಷ್ಟೇ, ಹಣ್ಣಾದರೂ ಅಷ್ಟೇ, ಏನೇ ತರಕಾರಿಗಳಾದರೂ ಅಷ್ಟೇ. ಸೊಪ್ಪು ತರಕಾರಿ ಏನೇನೋ ಸುಮಾರು ಏನೇನೋ ಮಾರ್ತಾಯಿದ್ರು. ಏನು ಕೇಳಿದ್ರು ಎಲ್ಲದಕ್ಕೂ ಡಬಲ್ ರೇಟ್ ಹೇಳ್ತಾ ಇದ್ದಾರೆ. ಒಂದು ಮಾವಿನಕಾಯಿ ಎಷ್ಟು ಅಂತ ಕೇಳಿದ್ರೆ 80 ರೂಪಾಯಿ ಹೇಳ್ತಾರೆ. ಯಪ್ಪಾ ದೇವ್ರೆ. ನಾವು ಹೋಗಿದ್ದ ಟೈಮಲ್ಲಿ ಒಂದು ಸ್ವಲ್ಪ ರಶ್ ಇರಲಿಲ್ಲ, ಆರಾಮಾಗಿ ಹೋದ್ವಿ. ಕ್ಯೂನೂ ಇರಲಿಲ್ಲ, ಆರಾಮಾಗಿ ಹೋದ್ವಿ. ಅಲ್ಲಿ ನಾವು ಹೋಗಿದ್ದು ಆ್ಯಕ್ಚುಲಿ ಮಂಗಳವಾರ ಆಗಿರೋದ್ರಿಂದ ಅಲ್ಲಿ ಯಾರೂ ಜನಗಳು ಬಂದಿರಲಿಲ್ಲ, ತುಂಬ ಕಮ್ಮಿ ಜನ ಇದ್ದಿದ್ದು. ಹೋಗುವಾಗ ಕಡಿಮೆ ಜನ ನಾವು ಹೋಗೋವಾಗ ರಶ್ ಇರಲಿಲ್ಲ, ಕ್ಯೂ ಇರಲೇ ಇಲ್ಲ. ಸುಮ್ಮನೆ ಹಂಗೆ ಹೊರಟೋದ್ವಿ. ಬಟ್ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋ ಟೈಮಲ್ಲಿ ಸ್ವಲ್ಪ ಕ್ಯೂ ಇತ್ತು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ಪ್ರಸಾದ ಇದೆ, ಹೋಗಿ ಅಂತ ಅವರೇ ಹೇಳ್ತಾರೆ. ನಮಗೂ ಗೊತ್ತೇ ಇರಲಿಲ್ಲ. ಅಲ್ಲೇ ಹೊರ್ಗಡೆ ನಿಂತಿರ್ತಾರೆ ಅವ್ರು ಹೇಳೋದಕ್ಕೆ ಅಂತ, ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿರಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹೋದ್ವಿ. ಪ್ರಸಾದ ಚೆನ್ನಾಗಿತ್ತು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವುದೋ ಪಾಯಸ, ಅದು ಅವಲಕ್ಕಿದ ಅಥವಾ ಅಕ್ಕಿದ ಅಂತ ಗೊತ್ತಾಗಲಿಲ್ಲ. ಅದೊಂದು ಪಾಯಸ ಮತ್ತು ಕೋಸೊಂದು ಪಲ್ಯ ಮತ್ತು ಮೊಸರನ್ನ, ಅನ್ನ ಸಾಂಬಾರು, ರಸಮ್ಮು ಮತ್ತು ಮಜ್ಜಿಗೆ. ಮೊಸರನ್ನ ಮಾತ್ರ ಸೂಪರಾಗಿತ್ತು. ನಾನು ಮಾಡೋ ಮೊಸರನ್ನ ಯಾವಾಗಲೂ ಇಷ್ಟ, ನಂಗೆ ಅದೇ ಥರ ಫೀಲ್ ಆಯಿತು ನನಗೆ. ಇನ್ನೊಂದು ಸ್ವಲ್ಪ ಹಾಕಿದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಅಷ್ಟು ಮೊಸರನ್ನ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಹೋಗ್ತಾಯಿದ್ವಿ ಇವಾಗ ಊಟಕ್ಕೆ ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ, ಮೊಬೈಲ್ ಯೂಸ್ ಮಾಡೋ ಹಾಗೆ ಇಲ್ಲ. ಹಾಗಾಗಿ ನಾನು ಅಲ್ಲೆಲ್ಲೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ನದಿಯೆಲ್ಲ ನೀರು ಜಾಸ್ತಿ ಇತ್ತು, ಹಾಗಾಗಿ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು, ನದಿ ಹತ್ರನೂ ಹೋಗೋಂಗಿರಲಿಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಊಟ ಇಲ್ಲಿ 12 ಗಂಟೆಯಿಂದ ಎಷ್ಟೊತ್ತಿಗೋ ನೋಡಿದೆ, ಮರ್ತೋಯ್ತು. ನನಗೆ ಇಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ, ನಾವು ಎಲ್ಲ ಊಟ ಮಾಡಿ ಆದಮೇಲೆ ತಟ್ಟೆನ ತೊಳೆದಾದ್ಮೇಲೂ ಅವರು ಒಂದು ಸಲ ಬಿಸಿ ನೀರಲ್ಲಿ ಮಿಷಿನಲ್ಲಿ ತಟ್ಟೆನ ತೊಳೆದು ಅದನ್ನು ಡ್ರೈ ಮಾಡ್ತಾರೆ. ಅದು ನನಗೆ ನಿಜವಾಗ್ಲೂ ಆ ಕ್ಲೀನ್ನೆಸ್ ನಂಗೆ ಇಲ್ಲಿ ತುಂಬಾ ಇಷ್ಟ ಆಯಿತು. ನೀಟಾಗಿರುತ್ತೆ ತಟ್ಟೆಗಳೆಲ್ಲ. ಅದೊಂದಂತೂ ನನಗೆ ತುಂಬ ಖುಷಿಯಾಯಿತು ಇಲ್ಲಿ ನೋಡಿಬಿಟ್ಟು. ಆಮೇಲೆ ಪಾಪುಗೂ ನಾನು ಇಲ್ಲೇ ಸ್ವಲ್ಪ ಊಟ ಮಾಡಿಸ್ದೆ. ಅವ್ನು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಊಟ ಮಾಡೋದಕ್ಕೆ, ಅಷ್ಟು ಹೊಟ್ಟೆ ತುಂಬ ತಿನ್ನಲಿಲ್ಲ. ಆಮೇಲೆ ಮನೆಗೆ ತಕ್ಷಣವೇ ನಾವು ಹೊರಟ್ಬಿಟ್ಟೋದ್ರಿಂದ ಬಿಡು ಮನೇಲಿ ಹೋಗಿ ಊಟ ಮಾಡಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಬರೀ ಹಾಲು ಕುಡಿಸ್ದೆ. ಹಾಲು ಕುಡ್ದ. ಈಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ.
No. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ತಕ್ಷಣವೇ ಹೊರಟ್ವಿ. ಹೆಚ್ಚು ಕಮ್ಮಿ ನಾವು ದೇವಸ್ಥಾನದಲ್ಲಿ 1 ಅವರ್ ಇದ್ವೇನೋ ಅಷ್ಟೇ, ಬೇಗನೆ ಹೊರಟು ಬಂದುಬಿಟ್ವಿ. ಬೇರೆ ಯಾವ ಪ್ಲೇಸ್ಗೂ ನಾವು ಹೋಗಲಿಲ್ಲ ಅವತ್ತು. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು 4 ಗಂಟೆಗೆ ಇನ್ನೂ ಓಪನ್ ಆಗೋದಂತೆ. ಇನ್ನು ಅಷ್ಟೊತ್ತುವರೆಗೆ ಏನು ಮಾಡೋದು ಕೂತ್ಕೊಂಡು ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಅದೊಂದು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ ಅಷ್ಟೇ. ಅಲ್ಲಿ ದರ್ಶನ ಮಾಡ್ಕೊಂಡು ಊಟ ಮಾಡಿಕೊಂಡು ಡೈರೆಕ್ಟ್ ಇನ್ನು ಮನೆಗೆ ಹೊಟ್ಟೋಗ್ಬಿಡೋಣ ಅಂತ ಹೊಟ್ಟೋದ್ವಿ. ಪಾರ್ಕಿಂಗಲ್ಲೂ ಅಷ್ಟೇ ತುಂಬ ಕಮ್ಮಿ ಇದ್ದಿದ್ದು, ಅಷ್ಟೊಂದು ರಶ್ ಇರಲಿಲ್ಲ. ನೋಡಿ ಇಲ್ಲಿ ಹೋಗ್ತಾ ಅಂದಿವೆ ಅಲ್ಲಿ ಗುಲ್ಕನ್ನು ಮತ್ತು ಇನ್ನೂ ಅದು ಏನೇನೋ ಮಾರ್ತಾಯಿದ್ರು, ಬಟ್ ರೇಟೆಲ್ಲ ಏನು ಕೇಳೋಕ್ಕೆ ಹೋಗಲಿಲ್ಲ. ಸುಮಾರಿದೆ ಲೈನಕ್ಕೂ ಸುಮಾರು ಜನ ಇಟ್ಕೊಂಡು ಅಲ್ಲಿ ಗುಲ್ಕನ್ನು ಅದು ಇದು ಏನೋ ಮಾರ್ತಾ ಇರ್ತಾರೆ. ಅಲ್ಲಿ ನೆಕ್ಸ್ಟ್ ಮನೆಗೆ ಹೋದ್ವಿ. ಅಲ್ಲೊಂದು 1/4 ಗಂಟೆ ಇದ್ವಿ ಅಷ್ಟೇ. ಪಾಪುಗೆ ಊಟಕ್ಕೆ ರೆಡಿ ಮಾಡಿ ಅವ್ನಿಗೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ನಾನು ಪ್ರತಿಮಕ್ಕ ಇಬ್ಬರೇ ಸಿಟಿಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ನಿನ್ನೆ ಮೊನ್ನೆ ಇಲ್ಲ ಪಾಪು ಸುತ್ತಾಡ್ಬಿಟ್ಟಿದ್ದಾನೆ, ಅವನಿಗೂ ಸ್ಟ್ರೈನ್ ಆಗುತ್ತೆ. ಅವ್ನು ನಡೆಯಲ್ಲ ಅಂದ್ಬಿಟ್ಟು ಎತ್ಕೊಂಡು ನಮಗೂ ಸ್ಟ್ರೈನ್ ಆಗುತ್ತೆ. ಎತ್ಕೊಳ್ಳೋದ್ರಿಂದ ಅವನಿಗೂ ಬಾಡಿ ಎಲ್ಲ ಸ್ಟ್ರೈನ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಇವತ್ತು ಮನೇಲೇ ಇರಿಸೋಣ ಅವನನ್ನು ಅಂದ್ಬಿಟ್ಟು ಅವನು ಮಲಗೋ ಟೈಮ್ ಬಂದುಬಿಟ್ಟು ಸೊ ಮಲಗಿಸ್ಬಿಡಿ ಅಂತ ಹೇಳಿ ಅವ್ನ ಹೊಟ್ಟೆ ಎಲ್ಲ ತುಂಬಿಸಿ ಅವನು ಮಲಗ್ಸೋಕ್ಕೆ ಹೇಳ್ಬಿಟ್ಟು ನಾನು ಪ್ರತಿಮಕ್ಕ ಇಬ್ಬರು ಹೊರಟ್ವಿ ಸಿಟಿಗೆ ಹೋಗೋಣ ಅಂತ. ತುಂಬ ವರ್ಷಗಳಾದಮೇಲೆ ಸಿಟಿ ಬಸ್ಸಲ್ಲಿ ಬರ್ತಾ ಇರೋದು. ಹೆಚ್ಚು ಕಡಿಮೆ ನಾನು ಸ್ಟಾರ್ಟಿಂಗ್ ಜಾಬಿಗೆ ಜಾಯ್ನ್ ಆದೆ ನೋಡಿ, ಆವಾಗ ಹೊಳೆ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಮೈಸೂರಿಂದ ಹೊಸಕೋಟೆಗೆ ನಾನು ಓಡಾಡ್ತಿದ್ದೆ. ಆ ಟೈಮಲ್ಲೆಲ್ಲೋ ನಾನು ಸಿಟಿ ಬಸ್ಸಲ್ಲಿ ಓಡಾಡಿದ್ದು. ಅದಾದಮೇಲೆ ನಾನು ಸಿಟಿ ಬಸ್ಸಲ್ಲಿ ಬಂದೇ ಇರಲಿಲ್ಲ ಒಂದು ಸಲಿನೂ. ಅಲ್ಲಿಂದ ನಾವು ನೆಕ್ಸ್ಟು ದೊಡ್ಡ ಮಾರ್ಕೆಟಿಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೂವು ಮತ್ತು ಹಣ್ಣು ತೊಗೊಂಡು ಇವತ್ತೇನೆಂದರೆ ಒಂದು ಸ್ಲಿಪ್ಪರ್ ತೊಗೊಂಡೆ, ಪಾಪುಗೊಂದು 2 ಟೀ ಶರ್ಟ್ ತೊಗೊಂಡೆ, ಅಷ್ಟೇ ಅನಿಸುತ್ತೆ. ಅಷ್ಟೇ, ಇವತ್ತೇನು ಜಾಸ್ತಿ ತೊಗೊಳ್ಳಿಲ್ಲ ನಾನು, ಡೈಲಿ ಯೂಸ್ಗಾಗಲಿ ಅಂದ್ಬಿಟ್ಟು ಪಾಪಗೊಂದು 2 ಟೀ ಶರ್ಟ್ ತೊಗೊಂಡೆ ಇಲ್ಲೇ. ಆಮೇಲಿಂದ ದೊಡ್ಡ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಂತೂ ಹೂವಿನ ಮಾರ್ಕೆಟ್ ನೋಡೋದಕ್ಕೆ ನಿಜವಾಗ್ಲೂ 2 ಕಡೆ ಸಾಲದು. ಆ ಕಡೆ ಈ ಕಡೆ 2 ಕಡೆನೂ ಹೂ ಇಟ್ಟಿರ್ತಾರೆ. ಹೆಂಗಿರುತ್ತೆ ಅಂದರೆ ನೋಡೋದಕ್ಕೆ ಅಷ್ಟೇ ಗಿಜಿ ಜನಗಳು ಇರ್ತಾರೆ. ಹೂ ಮಾತ್ರ ನೋಡೋದಕ್ಕೆ 2 ಕಡೆ ಸಾಲದು, ಆ ಥರ ಗುಡ್ಡೆ ಇಟ್ಟಿರ್ತಾರೆ. ಹೂವು ಹಣ್ಣು ಮತ್ತು ಫ್ರೂಟ್ಸ್ ಇಷ್ಟು ತೊಗೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಆಮೇಲೆ ಹೊರಗಡೆ ಸ್ಟ್ರೀಟಿಗೆ ಬಂದು ಹೇಳಿದ್ಮೇಲೆ ಅಷ್ಟು ತೊಗೊಂಡು ಕೊತ್ತಂಬರಿ ಹಾಕೋದು ತೊಗೊಂಡು. ಇವತ್ತೇನು ಜಾಸ್ತಿ ಪರ್ಚೇಸಿಂಗ್ ಏನೂ ಇರಲಿಲ್ಲ. ದಿವಸದಿಂದ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆಮೇಲೆ ಎಲ್ಲ ಪೂರ್ತಿ ಕೆಲಸ ಮುಗಿಸ್ಕೊಂಡು ಆದಮೇಲೆ ವಾಪಸ್ ಬಸ್ ಸ್ಟಾಪಿಗೆ ಹೋಗ್ತಾ ಗೋಲ್ಗಪ್ಪ ತಿನ್ನೋಣ ಅಂತ ಅನ್ನಿಸ್ತು. ಗೋಲ್ಗಪ್ಪ ತಿನ್ಕೊಂಡು ನಮ್ಮ ನಗರದಲ್ಲಿ 10 ರೂಪಾಯಿ ಕೊಟ್ಟರೆ 4 ಗೋಲ್ಗಪ್ಪ ಕೊಡ್ತಾರೆ. ಇಲ್ಲಿ 7 ಗೋಲ್ಗಪ್ಪಗೆ 25 ರೂಪಾಯಿ. ನಗರಗೂ ಮೈಸೂರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಆಮೇಲೆ ಬಸ್ ಸ್ಟಾಪಿಗೆ CBS ಬಸ್ ಸ್ಟಾಪಿಗೆ ಇವಾಗ ಹೋಗ್ತಾ ಇದ್ವಿ. ಕೈಯಲ್ಲಿ ಒಂದು 5,000 ತೊಗೊಂಬಂದ್ಬಿಟ್ರೆ ಇರೋ ಬರೋದೆಲ್ಲ ಧ್ವಂಸ ಮಾಡ್ಕೊಂಡು ಹೊರ್ಟೋಗ್ಬಿಡ್ಬೋದು. ನೋಡ್ತಿದ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ, ಈ ಸ್ಟ್ರೀಟಲ್ಲಿ ಹಾಕಿರ್ತಾರೆ ನೋಡಿ ಟಾಪ್ಸ್ ಎಲ್ಲ, ಅದೆಲ್ಲ ನೋಡ್ತಿದ್ರೆ ಯಪ್ಪ ಅದು ಬೇಕು ಇದು ಬೇಕು ಅದು ಬೇಕು. ಆ ಸ್ಲಿಪ್ಪರ್ಗಳಂತೂ ನನಗೆ ನೋಡ್ತಿದ್ರೆ ಎಲ್ಲ ಸ್ಲಿಪ್ಪರ್ನೂ ತೊಗೊಬೇಡೋಣ ಅಂತ ಅನ್ನಿಸ್ತಿತ್ತು. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ನಾನು ಬರೋ ಅಷ್ಟರಲ್ಲಿ ಪಾಪು ಎದ್ದು ಹೊರಗಡೆ ಆಟ ಆಡ್ತಾಯಿದ್ದ. ಆಮೇಲೆ ಅವ್ನು ಕರ್ಕೊಂಡು ಅವನಿಗೂ ಫೀಡ್ ಮಾಡಿ ಅವನ ಜೊತೆ ಒಂದಷ್ಟೊತ್ತು ಆಟ ಆಡ್ಕೊಂಡು ನಿಂತಿದ್ದೆ. jump
ಹಾಯ್ ಸುಜು ಅಣ್ಣ ಹಾಯ್. ಸುಜು ಕರಿ ಸುಜುನ. ಸುಜು ಎಲ್ಲಿ ಸುಜು ಎಲ್ಲಿ ಸುಜು ಇಲ್ಲವ? ಅಂಬ ಅಂಬಾರೋಣಕ್ಕೆ ಹೋಗಿದ್ದ ನೀನು? ಅಯ್ಯೋ ಹೆಂಗೆ ಹೋಗುತ್ತಪ್ಪ ಅಂಬ. ಅಂಬ ಎಲ್ಲಿ ತಂಬ? ಎಲ್ಲಿ ತಂಬ ತೋರಿಸಿ, ಇಲ್ಲೇ ತೋರಿಸಿ, ಎಲ್ಲಿ ತಂಬ? ಕೂಕು ಕೂಕು ಹೆಂಗೆ ಹೊರಿತು? ಕೂಕು ಹೆಂಗೆ ಕೂಗ್ತಿತ್ತು? ಕೂಕು ಅಲ್ಲಿ ಹೋಗ್ಬೇಕಾ? ಕಚ್ಚುತ್ತಲ್ಲ ನಾಯಿ, ಕೂಕು ಕಚ್ಚುತ್ತೆ. ಬಂದೆ. ಪ್ಲೀಸ್ ಓಪನ್ ದ ಡೋರ್. ಮಾರ್ಕೆಟಿಗೆ ಹೋಗಿದ್ದಾಗ ಅವರೆಕಾಯಿ ಸೊಪ್ಪು ಎಲ್ಲ ತೊಗೊಬಂದಿದ್ವಿ. ಸೊ ರಾತ್ರಿ ಸೊಪ್ಪು ಮತ್ತು ಅವರೆಕಾಳ್ದು ಉಪ್ಸಾರು ಮಾಡಿದರು, ಮುದ್ದೆ ಊಟ ಮಾಡ್ತಾ ಕೂತಿದ್ವಿ. ಈ ನನ್ನ ಮಗ ಅಂತೂ ನಮಗೆ ಊಟ ಮಾಡೋಕ್ಕೆ ಬಿಡ್ತಿಲ್ಲ, ಸಖತ್ ಹಿಂಸೆ ಕೊಡ್ತಿದ್ದ. ನಾವೇನು ಮಾಡ್ತೀವಿ ಅದೆಲ್ಲ ಮಾಡಬೇಕಂತೆ ಅವನು. ಅದಕ್ಕೆ ಸೌಟ್ ತೊಗೊಬಂದು ಉಪ್ಸಾರು ಒಳಗಡೆ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಎಲ್ರದ್ದು ಊಟ ಆಯಿತು, ಎತ್ಕೊಂಡ್ರು ಎದ್ದು ಬರ್ತಾ ಇರಲಿಲ್ಲ. ಅದೆಲ್ಲ ಅದು ತೊಗೊಂಡೆಲ್ಲ ಅವ್ರನ್ನ ಆಟ ಆಡಬೇಕು ಅಂದ್ಕೊಂಡು ಆಟ ಹಿಡ್ಕೊಂಡು ಕೂತಿದ್ದ. ಆಮೇಲೆ ತಡೆಯಲಾರದೆ ಕೊನೆಗೆ ಕೆಳಗಡೆ ಬಿಟ್ಟರು. ಅದು ಈ ಕೆಲಸ ಮಾಡಬೇಕಾಗಿತ್ತು ಅವನು. ಅದಕ್ಕೆ ಅಷ್ಟರಿಂದ ಹಿಂಸೆ ಕೊಡ್ತಾಯಿದ್ದ ಅವನು, ಕೆಳಗಡೆ ಬಿಡಿ ನನ್ನ ಅಂತ. ಸಖತ್ ತಲಾಟೆ ನನ್ನ ಮಗ. ಇವನು ಕೈ ಕಾಲು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರುತ್ತೆ ಈ ಕೈ ಕಾಲುಗಳು. ಅಂತಿಂಥ ಕೈ ಕಾಲುಗಳಲ್ಲ ಇವು, ನೋಡೋಕೆ ಚಿಕ್ಕದಾಗಿವೆ ಅಷ್ಟೇ, ಆದರೆ ಮಾಡೋ ಕೆಲಸಗಳೆಲ್ಲ ದೊಡ್ಡ ಕೆಲಸನೇ ಮಾಡುತ್ತೇವು. ಯಾಕಪ್ಪ ನಿಮ್ಮಮ್ಮ ಊಟ ಮಾಡಿಸಿಲ್ಲ ನಿಂಗೆ? ಪುನರ್ವ ಅಮ್ಮ ಊಟ ಮಾಡಿಸಿಲ್ವಾ ನಿಂಗೆ? ಬನ್ನಿ ಇಲ್ಲಿ ನೋಡಿ, ಸೌಟ್ನೆ ತೆಗೆದು ಮೂಗ್ಬಿಟ್ಟದ್ದು ಅನ್ನ ಆಮೇಲೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.